ಮಾಡಿದ್ವಿ. ಈಗಾಗಲೇ 5 ಜಾಗದಲ್ಲಿ ಕೆಲಸ ನಡೀತಾ ಇದೆ. 26 ಜಾಗದಲ್ಲಿ ಅದನ್ನು ಈ ತಿಂಗಳಲ್ಲಿ ಅದನ್ನು ಫೈನಲೈಸೇಷನ್ಸ್ ಮಾಡ್ತಾ ಇದ್ದೀವಿ. ಆಮೇಲೆ ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಬೆಂಗಳೂರು BSWML ಅದು ಫ್ಲೋಟಿಂಗ್ ಟ್ರೆಂಡ್ ಆಗ್ತಾ ಇದೆ. ಸೊ ಕಲೆಕ್ಷನ್ನು, ವೆಟ್ ವೇಸ್ಟು ಇವೆಲ್ಲ ಕೂಡ ಅದಕ್ಕೂ ಕೂಡ ಟ್ರೆಂಡನ್ನು ಡೈಲಿ ಮಾಡಲಿಕ್ಕೆ ಅದು ಕೂಡ ಮಾಡ್ತಾ ಇದೆ. ಇಂಟಿಗ್ರೇಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಟೆಂಡ್ರು ಇನ್ನೊಂದು 15 ದಿನದಲ್ಲಿ ಫ್ಲೋಟ್ ಮಾಡ್ತಾ ಇದ್ವಿ. ಈಗ ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಅದಕ್ಕೆ ಸಿಕ್ಕಿದೆ. ನೆಕ್ಸ್ಟ್ ಹೋಗ್ತಾ ಇದೆ, ಅಪ್ರೂವಲ್ ಹೋಗ್ತಾ ಇದೆ ಈಗ. ಆಮೇಲೆ ಆ್ಯಪ್ನ ನಾವು ಒಂದು ಹೊಸ ಆ್ಯಪ್ನ ನಾನು ಈಗ ಕ್ಲೀನ್ನೆಸ್ ಬ್ಯಾಂಗ್ಳೂರ್ ಕ್ಲೀನ್ನೆಸ್ ಕೇಳಿದ್ದೀನಿ. ಅದಕ್ಕೆಲ್ಲ ಇನ್ನೊಂದು 48 ಅವರ್ಸಲ್ಲಿ ನಾನು ಅದಕ್ಕೆ ಯಾವ ಆ್ಯಪಲ್ಲಿ ಲೋಡ್ ಮಾಡಬೇಕು ಅಂತ ಟೈಮ್ ಫ್ರೇಮ್ ಫಿಕ್ಸ್ ಮಾಡಿಬಿಟ್ಟು ನಮಗೆ ನಾವು ಪ್ಲಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡ್ಕೊಳ್ಬೇಕು. ಆ ದೃಷ್ಟಿಯಿಂದ ಅದು ಮಾಡ್ತೀವಿ. ಇದು ಮೇಜರ್ ಡಿಸಿಷನ್ಸ್. ಇವತ್ತು ಬೆಳಗ್ಗೆ ನಾನು ಟ್ರಾಫಿಕ್ ಪೊಲೀಸ್ಗೂ ಕರೆಸಿ, ನಮ್ಮ ಆಫೀಸರ್ಸ್ಗೂ ಕರೆಸಿ ಮುಂದಕ್ಕೆ ಏನೇನು ಪ್ಲಾನ್ ಆಗ್ತಾ ಇದ್ವಿ ಈ ಟ್ರಾಫಿಕ್ ಕಂಡೀಷನ್ಸ್ ವಿಚಾರದಲ್ಲಿ, ಮೇಜರ್ ಡೆವಲಪ್ಮೆಂಟ್ಗೆ ಅದೆಲ್ಲ ಕೂಡ ಇವತ್ತು ಬೆಳಗ್ಗೆ ತೀರ್ಮಾನವನ್ನು ಮಾಡಿದರೆ ಈ ಬೇರೆ ವಿಚಾರನ ಇವತ್ತು ಮುಂದಕ್ಕೆ ನಾವು ಮಾಡ್ತೀವಿ. ಮಾಧ್ಯಮದಲ್ಲಿ ಅದನ್ನು ಕೇಳಿ ಆಮೇಲೆ ನಾವು ಬೇರೆ ಮೀಟಿಂಗ್ ನಾವು ಕಾವೇರಿ ಆಗ್ತಾ ಅರ್ಜೆಂಟ ಕಾವೇರಿ ಆಗ್ತೇನೋ ಆಗಿದೆ. ಇದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಕರ್ನಾಟಕ, ಕೊಡಗು, ಮಲೆನಾಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಬೆಂಗಳೂರು ಇತಿಹಾಸ, ನಮ್ಮ ಎಲ್ಲ ಮಠಮಾನ್ಯಗಳಲ್ಲಿರುವಂತಹ ಹರಿಮ ಪಂಡಿತರು, ಚುಂಚನಗಿರಿ ಇರ್ಬೋದು, ಸಿದ್ಧಗಂಗೆ ಇರ್ಬೋದು, ನಮ್ಮ ಸಾಂಸ್ಕೃತಿಕ ಇಲ್ಲಿ ನಮ್ಮ ಸುತ್ತೂರು ಮಠ, ಅವ್ರನ್ನೆಲ್ಲ ಕೂಡ ಇನ್ವಾಲ್ವ್ ಮಾಡಿಕೊಂಡು ಸುಮಾರು ಒಂದು ಭಾಳ ವೆಲ್ ಪ್ಲ್ಯಾನ್ ಒಂದು ಮಾಡ್ತಾ ಇದ್ವಿ. ನಾನು ವಾರಕ್ಕೆ 3 ದಿನ ಇರಬೇಕು, ಶುಕ್ರವಾರ, ಶನಿವಾರ, ಭಾನುವಾರ ಆಗ್ತೀವಿ. ಸುಮಾರು 108 ಜನ ಅದಕ್ಕೆ ಮಾಡೋಂಥದ್ದು. ನಮ್ಮ ಸಂಸ್ಕೃತಿನೂ ಇರಬೇಕು, ಸ್ವಲ್ಪ ಕಲ್ಚರ್ ಪ್ರೋಗ್ರಾಮ್ ಇರಬೇಕು. 1.5 ಗಂಟೆ ಅದಕ್ಕೆ ಬಜೆಟಲ್ಲೇ ನಾನು ಒಂದು 192 ಕೋಟಿ ರೂಪಾಯಿ CNL ಇಟ್ಟಿದ್ದೀನಿ. ಅದಲ್ಲದೆ ಟೂರಿಸಮ್ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಷ್ಟೇ ನಮ್ಮ ಪವರ್ ಡಿಪಾರ್ಟ್ಮೆಂಟು ಅವರು ಲೇಸರ್ ಶೋ ಮತ್ತೊಂದು ಲೈಟಿಂಗು ಅದೆಲ್ಲ ಅವರು ಕೂಡ, ಚೆಸ್ಕಾಂ ವತಿಯಿಂದ ಅವರು ಕೂಡ ಮಾಡ್ತಾರೆ. ಒಳ್ಳೆಯದಕ್ಕೊಂದು ಗ್ಯಾಲರಿ, ಒಂದು 10,000 ಜನ ಕೂತ್ಕೊಳ್ಳೋಕ್ಕೆ ಗ್ಯಾಲರಿ ಮಾಡಿಸ್ಕೊಡ್ತೀವಿ. ಅದರ ಡಿಸೈನಿಂಗ್ ಮತ್ತೊಂದೆಲ್ಲ ಆಗಿದೆ. ಆಮೇಲೆ ಅದಕ್ಕೊಂದು ಭಾವೈಕ್ಯತೆ ಮೇಲೆ ಅದಕ್ಕೊಂದು ಆಡಾಡಲಿಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದೀವಿ. ಯಾವುದಾದ್ರು ಇತ್ತು ಅಂತಂದರೆ ಅದನ್ನು ಸಜೆಸ್ಟ್ ಮಾಡಿದ್ದು ಇವತ್ತು ಕೆಲವೆಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ ಎಲ್ಲ ಬಂದು ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಇದು ಕರ್ನಾಟಕ, ದಕ್ಷಿಣ ಭಾರತ, ಪಾಂಡಿಚೇರಿಯಿಂದ ಹಿಡಿದು ತಮಿಳುನಾಡು, ಕೇರಳ, ಕರ್ನಾಟಕ 4 ಕೂಡ ಮಿಂಗ್ಲಾಗೋ ರೀತಿಯಲ್ಲಿ. ಏಕೆಂದರೆ ಈ ಕಾವೇರಿ ನದಿ ಅಲ್ಲಿವರೆಗೂ ಹೋಗೋದ್ರಿಂದ ಅವರು ಕೂಡ ಇಲ್ಲಿ ಬಂದು ಆರತಿ ನೋಡೋಕ್ಕೆ ಅವ್ರಿಗೂ ಟೂರಿಸಂ ಅವಕಾಶ ಮಾಡ್ಕೊಳ್ಬೇಕು. ಸಾಯಂಕಾಲಕ್ಕೂ ಅವ್ರಿಗೆ ನೀರಿನಲ್ಲಿ ನಿಂತ್ಕೊಳ್ಬೇಕು. ಸಾರ್ವಜನಿಕರು ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆರತಿ ಮಾಡೋರಿಗೆ ಹಾಗೂ ಪಂಡಿತರಿಗೆ ಅವಕಾಶ ಮಾಡಬೇಕು. ಸಾಯಂಕಾಲ ಒಂದು ಮೇಜರ್ ಶೋ ಯಾವ ರೀತಿ ಗಂಗಾ ಆರತಿಗಳು ನಡೀತಾ ಇದೆ ಅದಕ್ಕಿಂತ ಸ್ವಲ್ಪ ಇನ್ನು ವೈಭವ ರೀತಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಒಂದು ಡಿಸ್ಕಷನ್ ಮಾಡಿದ್ವಿ. ಆಲ್ಮೋಸ್ಟ್ ಫೈನಲ್ ಬ್ಲೂ ಪ್ರಿಂಟ್ ಬಂದಿದೆ. ಇನ್ನು 3-4 ಸಜೆಷನ್ಸ್ ಬಂದಿದೆ. ಅದಾದಮೇಲೆ ಕಂಪ್ಲೀಟ್ ಸಾರ್ವಜನಿಕರಿಗೆ ನಾನು ಪ್ರೆಸೆಂಟ್ ಮಾಡ್ತೀನಿ. ಆದಷ್ಟು 100 ದಿನದಲ್ಲಿ ಅದನ್ನು ಆರತಿ ಶುರು ಮಾಡಲಿಕ್ಕೆ ಟೆಂಡರ್ ಕೂಡ ಕರೆದಿದ್ದೀವಿ. ಅದೊಂದು ಸ್ಟೇಡಿಯಂ ಕ್ರಿಯೇಟ್ ಆಗಬೇಕಾಗಿದೆ. ಎಲ್ಲೋ ಫ್ಲೋ ಆಫ್ ವಾಟರ್ ನಿಂತ್ಕೊಳ್ಳಲ್ಲ, ಹರಿಯೋ ನೀರಲ್ಲೇ ಅದಕ್ಕೊಂದು ಜಾಗನ ಕ್ರಿಯೇಟ್ ಮಾಡಿ ಒಂದು ಬೆಂಗಳೂರು BWS ಒಂದು ಬಿಟ್ಟು ಹೋಗ್ತದೆ, ಒಂದು ಕಂಪ್ನಿ ಫಾರ್ಮೇಷನ್ ಮಾಡಿದ್ವಿ. ಅದರಲ್ಲಿ ಆ ಕೆಲಸ ಥ್ಯಾಂಕ್ ಯು. ಕಳಿಸ್ಬೇಕಾದ್ರೆ ಅವರು ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಸೊ ಅವ್ರನ್ನ ಕಳಿಸ್ಬಿಡ್ತೀನಿ. ಬೆಳಗ್ಗೆ ಒಂದು 2-3 ಇಂಪಾರ್ಟೆಂಟ್ ಡಿಸಿಷನ್ ತೊಗೊಂಡಿದ್ದೀವಿ. ಅದು ಹೇಳ್ಬಿಟ್ಟು ಆದ್ಮೇಲೆ ಮೆಕ್ಕಿದ್ದು ಮಾಡೋಣ. ಫಸ್ಟು ಬ್ಯಾಂಗ್ಳೂರ್, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ 1ನೇ ಮೀಟಿಂಗ್ಗೆ ಪ್ರಶ್ನಾಂತರಕ್ಕೆ ತರಲಾಗಿದ್ದೀವಿ. ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೀನಿ, ಅಭಿನಂದಿಸ್ತೀನಿ. ಇವತ್ತು GBಯಿಂದ ಎಲ್ಲ ಅಧಿಕಾರಿಗಳು ಈ ಟನಲ್ ವಿಚಾರ ಏನಿದೆ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಫೈನಲ್ ಎಲ್ಲ ಬಂದಿತ್ತು. 2 ಫೇಸು, ಅದರಲ್ಲಿ 1 ಫೇಸ್ನ ಈಗ ಟೆಂಡರ್ನ ಕರೀತಾ ಇದ್ದೀವಿ. ಸೊ ಅದಕ್ಕೆ ನಾನು ಟೆಂಡರ್ ಕ್ಲೋಸ್ ಮಾಡೋಕ್ಕಿಂತ ಮುಂಚಿತವಾಗಿ
ಇನ್ನೊಂದ್ಸತಿ ನಾನು ಡಿಜಿಪಿ ಮತ್ತು IGP ಅಂತ ಮತ್ತು ಟ್ರಾಫಿಕ್ ಅವ್ರನ್ನ ಕರೆಸಿ ಆ ಎಕ್ಸಿಟ್ ಪಾಯಿಂಟ್ ಎಂಟ್ರಿ ಪಾಯಿಂಟ್ ಅಲ್ಲಿ ಎಲ್ಲೂ ಮುಂದೆ ಟ್ರಾಫಿಕ್ ಕಂಡೀಷನ್ ಆಗಬಾರ್ದು ಅಂತೇಳಿ ಇವತ್ತು ಸಾಯಂಕಾಲ 5 ಗಂಟೆಗೆ ಅವ್ರ ಜೊತೆ ಮೀಟಿಂಗ್ ಮಾಡಕ್ಕೆ ನಾನು ಹೇಳಿದ್ದೀನಿ. ಯಾಕೆಂದ್ರೆ ಬೆಂಗಳೂರಿನ ಈ ವಿಧಾನಸೌಧದ 1 ಕಿಲೋಮೀಟರ್ ಒಳಗಡೆ ಯಾವುದು ಕೂಡ ಔಟ್ಲೆಟ್ ಇರಬಾರ್ದು ಅನ್ನೋದು ಒಂದು ನನ್ನ ಯಾಕೆಂದ್ರೆ ಇಲ್ಲೆಲ್ಲಾದ್ರೂ ಆಯ್ತು ಅಂದ್ರೆ ಜಾಮ್ ಆಗ್ತದೆ. ಸೊ ಅದಕ್ಕೆ ಒಂದ್ಸತಿ ನೀವು ಚೆಕ್ ಮಾಡಿ ಅಂತ ಹೇಳಿ ಅವೆಲ್ಲ ಕನ್ಸಲ್ಟೆಂಟ್ಸ್ ಎಲ್ಲ ಕೊಟ್ಟು ಅದಕ್ಕೆ ನಾನು ನಮ್ಮ BBMP ಅಡ್ಮಿನಿಸ್ಟ್ರೇಟರ್ ಗ್ರೇಟರ್ ಬೆಂಗಳೂರು ಅಡ್ಮಿನಿಸ್ಟ್ರೇಟರ್ ಅವೆಲ್ಲ ಸೇರಿ ನಾವು ತೀರ್ಮಾನ ಮಾಡಿ ಕಳಿಸಿದ್ದೇವೆ. ಎರಡನೇ ವಿಚಾರ 114 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ನ ಪ್ಲಾನ್ ಮಾಡಿದ್ವಿ. ಅದು ಕೂಡ ಟ್ರಾಫಿಕ್ ಅವ್ರ ಬಗ್ಗೆ ಚರ್ಚೆ ಮಾಡಿ 114 ಕಿಲೋಮೀಟರ್ ಎಲ್ಲೆಲ್ಲಿ ಹೋಗ್ಬೇಕು, ಇನ್ಕ್ಲೂಡಿಂಗ್ ಒಂದು ಆಲ್ಟರ್ನೇಟಿವ್ ರೋಡ್. ಮೊನ್ನೆ ನಮ್ಮ ಇವರು ಕೂಡ ಜಾರ್ಜ್ ಅವರು ಕೂಡ ಅವರ ಕ್ಷೇತ್ರದಿಂದ ಹೋಗೋಕ್ಕೆ ಏರ್ಪೋರ್ಟ್ಗೆ ಸೇರಿಸ್ಕೊಂಡು 114 ಕಿಲೋಮೀಟರ್ ಎಲಿವೇಟೆಡ್ ಮಾಡಿದ್ವಿ. ಅದಕ್ಕೆ ಕೂಡ ಟ್ರಾಫಿಕ್ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರದ್ದು ಕೂಡ ಫೈನಲ್ ಒಪಿನಿಯನ್ ತೆಗೆದುಕೊಂಡು ಹೇಳಿದ್ವಿ. ಮೂರನೇದು ಈ ಕಸದ್ದು ಒಂದು ದೊಡ್ಡ ಗಲಾಟೆ, ಅವರೆಲ್ಲ ಕೋರ್ಟ್ಗೆಲ್ಲ ಹೋಗಿದ್ರು. ಈಗ 33 ಪ್ಯಾಕೇಜ್ ಮಾಡಿ ಪ್ರತಿ ಒಂದು ಕ್ಷೇತ್ರಕ್ಕೆ ಒಂದು ಇಂಡಿವಿಜುವಲ್ ಪ್ಯಾಕೇಜ್ನ ಕರೀತಾ ಇದ್ವಿ. ಕೆಲವು ದೊಡ್ಡ ಕ್ಷೇತ್ರಗಳನ್ನ 2 ಮಾಡಿದ್ವಿ, ದೊಡ್ಡ ಕ್ಷೇತ್ರ ಇರುತ್ತೆ. ಒಟ್ಟು 33 ಪ್ಯಾಕೇಜ್ನ ಈಗಾಗಲೇ ನಮ್ಮ ಕ್ಯಾಬಿನೆಟ್ ಕೂಡ ಅಪ್ರೂವ್ ಆಗಿ ಸುಮಾರು 4,150 ಕೋಟಿನೋ 400 ಕೋಟಿನೋ ಅಷ್ಟು ಆಗಿದೆ. ಅದಕ್ಕೆ ಕೂಡ ಟೆಂಡರ್ ಕರೀತಾ ಇದ್ವಿ 7 ವರ್ಷಕ್ಕೆ 7 ಇದೆ. ಯಾಕಂದ್ರೆ ವೆಹಿಕಲ್ ನಾನು ನೀವು 5 ವರ್ಷ ಅಂತಿದೆ, ಬಟ್ ವೆಹಿಕಲ್ ಇದು 7 ಇಯರ್ಸ್ ಅಂತ ಹೇಳಿ 7 ಇಯರ್ಸ್ ಲೈಫ್ ಇರ್ತದೆ ಅಂತೇಳಿ ಅದಕ್ಕೆ ಹೋಗೋಣ. ಈಗ ಇದಕ್ಕೊಂದು ಹೊಸ ಸ್ಕೀಮ್ನ ಕ್ಲೀನರ್ ಬ್ಯಾಂಗ್ಳೂರ್ ಅಂತೇಳಿ ಇಡೀ ಬ್ಯಾಂಗ್ಳೂರ್ನ ಒಂದು ರೌಂಡ್ ಕ್ಲೀನ್ ಮಾಡಕ್ಕೆ ಎಲ್ಲ ಕೂಡ ಕನ್ಸ್ಟ್ರಕ್ಷನ್ ಡೆಬ್ರಿಸ್ ಇರ್ಬೋದು ಎಲ್ಲ ಕಡೆ ರಿಮೂವ್ ಮಾಡಕ್ಕೆ. ಪಬ್ಲಿಕ್ ಕೂಡ ಇದರಲ್ಲಿ ನೀವು ಎಲ್ಲೆಲ್ಲಿ ಕಸ ಇದೆ ಅನ್ನೋದನ್ನ ನೀವು ನನಗೆ ಬೇಕಾದ್ರೆ ಒಂದು ಇದನ್ನ ಫೋನ್ ಕೊಟ್ಟು ಅವರು ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು. ಆ್ಯಪ್ ಅಲ್ಲಿ ಇಮಿಡಿಯೇಟ್ ಆಗಿ ಹೋಗಿ ಒಂದು 2-3 ದಿನದಲ್ಲಿ ಹೋಗಿ ಮಾಡ್ತೀವಿ. ಸೊ ಆಲ್ ಆಫೀಸರ್ಸು, ಮಾರ್ಷಲ್ಸು, ಹೆಲ್ತ್ ಇನ್ಸ್ಪೆಕ್ಟರ್ಸು ಅವರೆಲ್ಲರೂ ಕೂಡ ಈ ಬ್ಲ್ಯಾಕ್ ಸ್ಪಾಟ್ಗಳಿಗೆಲ್ಲ ತೆಗಿಲಿಕ್ಕೆ ಒಂದು ಮಾಡ್ತಾರೆ. ಸೊ ಬ್ಯಾಂಗ್ಳೂರ್ನ ಕ್ಲೀನ್ ಆಗಿಡಕ್ಕೆ ಯಾಕೆಂದ್ರೆ ನಾವು ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೋ. ಮಧ್ಯ ಕೋರ್ಟಲ್ಲಿ ಎಲ್ಲ ಕೆಲವೆಲ್ಲ ಸಮಸ್ಯೆ ಇತ್ತು. 88 ಪ್ಯಾಕೇಜ್ ಹಿಂದೆ ಗೌರ್ಮೆಂಟ್ ಮಾಡಿದ್ದು, ಅದು ಸುಪ್ರೀಂ ಹೈಕೋರ್ಟ್ ಕೂಡ ಅದನ್ನು ಸ್ಕ್ವಾಶ್ ಮಾಡಿ 4 ಮಂತ್ಸ್ ಅಲ್ಲಿ ರೀಟೆಂಡರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅವರು ಕೂಡ ಮಾಡ್ಕೊಡ್ತಾ ಇದ್ವಿ.